ಆರ್ಎಸ್ಎಸ್ ಬಿಎಸ್ ಯಡಿಯೂರಪ್ಪ ವಿರುದ್ಧ ಸುರೇಶ್ ಗೌಡ ಆರೋಪ. ತನಿಖೆಗೆ ರಾಜ್ಯ ಸರ್ಕಾರ ಆದೇಶ. ಸುರೇಶ್ ಗೌಡ ಮಾಡಿದ್ದ ಆರೋಪ ಮತ್ತೆ ಮುನ್ನೆಲೆಗೆ ಬಂದಿದೆ. ಆರ್ಎಸ್ಎಸ್ ಬಿಎಸ್ವೈ ವಿರುದ್ಧ ಸುರೇಶ್ ಗೌಡ ಗಂಭೀರ ಆರೋಪ ಮಾಡಿದ್ರು. ತನಿಖೆಗೆ ಈಗ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಸುರೇಶ್ ಗೌಡ ಮಾಡಿದ್ದ ಆರೋಪ ಮತ್ತೆ ಮುನ್ನೆಲೆಗೆ ಬಂದಿದೆ, ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಈ ಸಂಬಂಧ ಸಿಎಂ ಗೃಹ ಕಚೇರಿ ಈ ಬಗ್ಗೆ HG ರಮೇಶ್ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ರು, ಪತ್ರ ಬರೆದಿದ್ರು. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಅಧ್ಯಕ್ಷ HG ಸುರೇಶ್ ಗೌಡ ಮಾಡಿರುವ ಆರೋಪ ಕುರಿತು ಪ್ರಸ್ತಾಪ ಆಗಿತ್ತು. ಆ ಪತ್ರದಲ್ಲಿ ಬಿಎಸ್ವೈ ಒಂದು ಮಾಧ್ಯಮ ಸಂಸ್ಥೆಗೆ 5 ಕೋಟಿ ರು ಪಾವತಿ ಮಾಡಿದ್ದಾರೆ. ಭೂ ಸಂಬಂಧಿತ ವಿಷಯಗಳಲ್ಲಿ ಮತ್ತೊಂದು ಮಾಧ್ಯಮ ಸಂಸ್ಥೆಗೆ ಅಕ್ರಮ ಹಣದ ನೆರವು. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಆರ್ಎಸ್ಎಸ್ಗೆ ವಿವಿಧ ಕಾನೂನು ಬಾಹಿರ ಅನುಕೂಲ. ಕಾನೂನಿನ ಪ್ರಕಾರ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಲು ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು. ಗೃಹ ಇಲಾಖೆಗೆ ರಾಜ್ಯ ಸರ್ಕಾರ ಸೂಚನೆಯನ್ನು ನೀಡಿದೆ. ಆರ್ಎಸ್ಎಸ್ ಬಿಎಸ್ವೈ ವಿರುದ್ಧ ಸುರೇಶ್ ಗೌಡ ಆರೋಪ. ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಇಲ್ಲಿ ಈ ಹಿಂದೆ ಬೊಮ್ಮಾಯಿ ಸರ್ಕಾರಕ್ಕೂ ಹಿಂದಿನ ಸರ್ಕಾರ ಅಥವಾ ಬಿಜೆಪಿ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ಆರ್ಎಸ್ಎಸ್ ಎನ್ನುವಂತಹ ಸಂಘಟನೆಗೆ ಅಥವಾ ಸಂಘ ಪರಿವಾರದ ಸಂಘ ಸಂಸ್ಥೆಗೆ ಅನುಕೂಲ ಆಗುವ ತರಹದ ಕೆಲಸಗಳನ್ನು ರೂಲಿಂಗ್ ಪಾರ್ಟಿ ಆಗಿದ್ದ ಬಿಜೆಪಿ BS ಯಡಿಯೂರಪ್ಪರ ನೇತೃತ್ವದಲ್ಲಿ ಮಾಡ್ತಾ ಇದ್ರು ಅನ್ನೋ ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ನೇರ ಪತ್ರನ ಬರೀತಾರೆ. ಅಕ್ರಮವಾದ ವ್ಯವಹಾರ ಅಂತ ಹೇಳಿ ಉಲ್ಲೇಖ ಆಗುತ್ತೆ. ಅಕ್ರಮ ವ್ಯವಹಾರ ಅಂದರೆ ಇಟ್ಸ್ ಲಿಟ್ರಲಿ ಇಲ್ಲಿಗಲ್. ಅಕ್ರಮ ವ್ಯವಹಾರ, ಒಂದಷ್ಟು ಸಂಸ್ಥೆಗಳಿಗೆ ಹಣ ಕೊಟ್ಟರು ಎನ್ನುವಂತಹದ್ದು. ಈ ಎಲ್ಲ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಬೇಕು ಅಂತ ಹೇಳಿ ಆಗ್ರಹ ವ್ಯಕ್ತವಾಗಿತ್ತು. ರಾಜ್ಯ ಸರ್ಕಾರಕ್ಕೆ ಅತಿ ಗಂಭೀರವಾದಂಥ ವಿಚಾರವನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಪತ್ರ ಬರೆಯೋದು ತಪ್ಪಲ್ಲ. ಈ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಆ ಹಕ್ಕಿದೆ. ಒಂದು ಗಂಭೀರ ಪ್ರಕರಣ ಅನ್ಕೊಳ್ಳಿ ಅಥವಾ ಒಂದು ಮ್ಯಾಸಿವ್ ಪ್ರಕರಣ, ಆ ಪ್ರಕರಣ ತನಿಖೆಯಾಗಬೇಕು ಅಂತ ಹೇಳಿ ಕೇವಲ ಜನಪ್ರತಿನಿಧಿಗಳು ಮಾತ್ರ ಪತ್ರ ಬರೀಬೇಕು ಅನ್ನೋ ಅಧಿಕಾರ ಇರೋದಲ್ಲ. ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸರ್ಕಾರದ ಗಮನ ಸೆಳೆಯುವ ಮತ್ತು ತನಿಖೆಯನ್ನ ಮಾಡೋದಕ್ಕೆ ಸೂಚನೆ ಕೊಡುವ ಅವಕಾಶ ಪ್ರತಿಯೊಬ್ಬರಿಗೂ ಇದ್ದಾವೆ. ಒಂದು ನಿಮಗೇನಾದರೂ ಮಾಹಿತಿ ಬೇಕು ಎಂದಾದಲ್ಲಿ RTIನಲ್ಲಿ ನೀವು ಅರ್ಜಿ ಸಲ್ಲಿಕೆ ಮಾಡಬಹುದು. RTIನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ ನಂತರ ನಿಮ್ಮ ಪತ್ರ ಸಂದರ್ಭಯೋಜಿತವಾದ ಅಥವಾ ಸಮರ್ಪಕವಾದ ವಿಚಾರವೇ ಆಗಿದ್ದರೆ ನಿಮಗೆ RTIನಲ್ಲಿ ಉತ್ತರ ಕೊಡಬೇಕು, ಕಾನೂನಿದೆ. ಇಲ್ಲಿ ವಿಚಾರ ಆಗಿರೋದು ರಾಜ್ಯದ ಗೃಹ ಇಲಾಖೆಗೆ ಪತ್ರ ಬರೆದಿರೋದು. ಪತ್ರ ಬರೆಯುವುದರ ಮುಖಾಂತರವಾಗಿ ಈ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ಪಟ್ಟು ಹಿಡಿದಾಗ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಸಂಬಂಧ ಸಿಎಂ ಕಚೇರಿ ಗೃಹ ಸಚಿವ ಪರಮೇಶ್ವರ್ಗೆ ಪತ್ರವನ್ನು ಬರೆಯಲಾಗಿದೆ. ಈ ಬಗ್ಗೆ HG ರಮೇಶ್ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಧ್ಯಕ್ಷ HG ರಮೇಶ್ ಸುರೇಶ್ ಗೌಡ ಮಾಡಿರುವ ಆರೋಪ ಕುರಿತು ಪ್ರಸ್ತಾಪ. BSY ಒಂದು ಮಾಧ್ಯಮ ಸಂಸ್ಥೆಗೆ 5 ಕೋಟಿ ರೂಪಾಯಿ ಪಾವತಿ. ಭೂ ಸಂಬಂಧಿತ ವಿಷಯಗಳಲ್ಲಿ ಮತ್ತೊಂದು ಸಂಸ್ಥೆಗೆ ಅಕ್ರಮ ಹಣದ ನೆರವು. ಬಿಜೆಪಿ ಅಧಿಕಾರದಲ್ಲಿದ್ದಾಗ RSSಗೆ ವಿವಿಧ ಕಾನೂನು ಬಾಹಿರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕಾನೂನಿನ ಪ್ರಕಾರ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಲು ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಗೃಹ ಇಲಾಖೆಗೆ ಪತ್ರವನ್ನು ಬರೆದು ಸೂಚನೆಯನ್ನು ಕೊಟ್ಟಿದ್ರು. ಆ ಬೆನ್ನಲ್ಲೇ ಈಗ ಅದಕ್ಕೊಂದು ಆದೇಶ ಸರ್ಕಾರವೇ ಹೊರಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.